ನಮಸ್ತೆ ವೀಕ್ಷಕರೇ, ಗುರುಭ್ಯೋ ನಮಃ. ಹರಿವಿಕೋ. ನಾನು ನಿಮ್ಮ ವಿದ್ವಾನ್ ಸಂತೋಷರಾವ್ ಶಾಸ್ತ್ರಿ ಮಾತನಾಡ್ತಿರ್ತಕ್ಕಂಥದ್ದು. ಇವತ್ತು ನಾನು ಇರ್ತಕ್ಕಂಥ ಕ್ಷೇತ್ರ ಬಂದು ಕೇರಳದ ಕಣ್ಣೂರಲ್ಲಿ ಇರ್ತಕ್ಕಂಥ ರಾಜರಾಜೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಬಂದು ಶಿವನ ದೇವಸ್ಥಾನ ಆಗಿರುತ್ತೆ. ಇಲ್ಲಿ ಲಿಂಗ ಪ್ರತಿಷ್ಠಾಪನೆಯನ್ನು ಸಾಕ್ಷಾತ್ ಪರಶುರಾಮನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಂತ ಕೇಳಿ ಕತೆ ಹೇಳುತ್ತೆ, ಅಥವಾ ಇಲ್ಲಿನ ಜನಗಳು ಅದನ್ನು ಭಾವಿಸುವಂಥದ್ದು. ತದನಂತರವಾಗಿ ಇನ್ನೊಂದು ಕತೆ ಏನಂತ ಹೇಳಿದ್ರೆ, ಮಡಾಯಿ ಕಾವಿನಲ್ಲಿರ್ತಕ್ಕಂಥ ಭದ್ರಕಾಳಿ ಉಗ್ರ ಸ್ವರೂಪವನ್ನು ಕಾಳಿ ಮನುಷ್ಯನನ್ನು ಮರ್ದನವನ್ನು ಮಾಡಿದ ನಂತರ ಒಂದು ಕ್ಷೇತ್ರದಲ್ಲಿ ನೆಲೆಯನ್ನು ಹೂಡ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಆ ದೇವಿಯ ಉಗ್ರತೆಯನ್ನು ಕಡಿಮೆ ಮಾಡಲಿಕ್ಕೆ ಈ ಒಂದು ಸರೌಂಡಿಂಗಲ್ಲಿ 9 ದೇವಸ್ಥಾನಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅದರಲ್ಲಿ ಈ ಒಂದು ರಾಜರಾಜೇಶ್ವರ ದೇವಸ್ಥಾನ ಅನ್ನುವಂಥದ್ದು ಇದು ಶೈವ ಪದ್ಧತಿಯಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದಾಗಿರ್ಬೋದು, ಮತ್ತು ಇಲ್ಲಿ ಬಹಳ ಆಧ್ಯಾತ್ಮಿಕತೆ ಮತ್ತು ಜ್ಞಾನ ಕೇಂದ್ರವಾಗಿರ್ತಕ್ಕಂಥದ್ದು. ಇಲ್ಲಿ ನಿಮಗೆ ಮನಃಶಾಂತಿ ಕೊರತೆ ಆಗ್ತಾ ಇದೆ, ಮನೆಯಲ್ಲಿ ಅಡೆತಡೆ ಕಿರಿಕಿರಿಗಳು ಬರ್ತಾ ಇದೆ, ಗಂಡ ಹೆಂಡತಿ ಸಮಸ್ಯೆ ಆಗ್ತಾ ಇದೆ, ಅಥವಾ ಸಂತಾನದಲ್ಲಿ ದೋಷ ಉದ್ಭವ ಆಗ್ತದೆ ಅನ್ನುವಂತಹ ಜನಗಳು ಭಕ್ತಾದಿಗಳು ಈ ಕ್ಷೇತ್ರವನ್ನು ದರ್ಶನ ಮಾಡೋದ್ರಿಂದ ಖಂಡಿತವಾಗಲೂ ಒಂದು ಶುಭ ಫಲಗಳನ್ನು ಈ ಕಾಣುವಂಥದ್ದು ಇಲ್ಲಿ ಅನುಭವಗಳಾಗ್ತದೆ. ಹೆಚ್ಚಿನ ಮಾಹಿತಿಗಳಿಗಾಗಿ ನಿಮ್ಮಲ್ಲಿ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಧನ್ಯವಾದ.